ಕಳೆದ ಒಂದು 3 ತಿಂಗಳ ಹಿಂದೆ ನಾನೊಂದು ಅವರಿಗೆ ಈ ಚಿಕ್ಕ ಕಿರುಕಾಣಿಕೆಯನ್ನು ಕೊಟ್ಟಿದ್ದೆ. ಮೀನಿನ ಮೂಲದ ಸಾವಯವ ಗೊಬ್ಬರ ಮೆರಿನಲ್ ಲಿಕ್ವಿಡ್ ಎಂಬ ಒಂದು ಲಿಕ್ವಿಡ್ 1 ಲೀಟರ್ ಲಿಕ್ವಿಡ್ ಅನ್ನು ಅವರಿಗೆ ಕೊಟ್ಟಿದ್ದೆ. ಅವರು ಅದನ್ನು ಉಪಯೋಗ ಮಾಡಿದ್ದಾರೆ. ಮೆರಿನಲ್ ಲಿಕ್ವಿಡ್ನ ಬಗ್ಗೆ ನೀವು ಉಪಯೋಗ ಮಾಡಿದ್ದೀರಿ, ಯಾವ ರೀತಿಯಲ್ಲಿ ಇದರಲ್ಲಿ ಫಲಿತಾಂಶ ಬಂದಿದೆ, ಯಾವ ರೀತಿಯಲ್ಲಿ ನೀವು ರೈತರಿಗೆ ಇದರ ಬಗ್ಗೆ ಸಂದೇಶ ಕೊಡ್ಬೋದು? ಥ್ಯಾಂಕ್ ಯು ಸರ್. ಕಳೆದ 2 ತಿಂಗಳ ಹಿಂದೆ ಇವರು ನನಗೆ ಕೊಟ್ಟಿದ್ದರು. ಬಟ್ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಅನ್ನುವಂಥದ್ದನ್ನು ಇದರಲ್ಲಿ ಹಾಕಿದ್ದಾರೆ. ನಾನು ಯಾವತ್ತೂ ಕೂಡ ಸಾವಯವ ಕೃಷಿಯಲ್ಲಿ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮಾತಾಡೋದು ಏನು ಅಂತ ಹೇಳಿದ್ರೆ, ನಾನು ಗಿಡಕ್ಕೆ ಹಾಕ್ತಾನೆ ಒಳ್ಳೇದಾದರೆ ಒಳ್ಳೇದು, ಕರೆಕ್ಟ್, ಇಲ್ಲಾಂದರೆ ಆಗೋದಿಲ್ಲ ಜಯಲ್ರೆ ಅಂತೇಳಿ ಬಿಡೋದಷ್ಟೇ. ಅದು ಅದರಲ್ಲಿ ಅದು ಇದೆಯಾ, ಅದರಲ್ಲಿ ಇದು ಇದೆಯಾ, ಅದರಲ್ಲಿ ಯೂರಿಯಾ ಇದೆಯಾ, ಅದರಲ್ಲಿ NPK ಇದೆಯಾ, ಇದರಲ್ಲಿ ಇದು ಇದೆಯಾ ಅಂತೇಳಿ ಚರ್ಚೆ ಮಾಡಲಿಕ್ಕೆ ಇದು ಕೆಮಿಕಲ್ ಅಲ್ಲ. ಹೇಗೆ ಆ ರೀತಿ ಒಳ್ಳೆ ಊಟ ಮಾಡೋದು ಮನುಷ್ಯನಿಗೆ ರೋಗ ಇಲ್ಲ, ಅದೇ ರೀತಿಯಲ್ಲಿ ಒಳ್ಳೆ ನ್ಯೂಟ್ರಿಷನ್ ತಗೊಳ್ಳುವಂಥ ಗಿಡಕ್ಕೆ ರೋಗವನ್ನು ಮಡಿಚುವ ತಾಕತ್ತದು ಕರೆಕ್ಟ್. ರೋಗದ ಕೈ ಮೇಲೆ ಕದ್ದು ಬಿಡಲ್ಲ. ಹೌದೌದಾ? ಆ ರೀತಿ ರಿಸಲ್ಟ್ ನನಗೆ ಕಾಣ್ತದೆ. ಅದಕ್ಕೋಸ್ಕರ ಇದರಲ್ಲಿಲ್ಲ, ಇವ್ರದ್ದು ಯೂಟ್ಯೂಬ್ ಚಾನಲ್ನಲ್ಲಿ ಇದ್ರದ್ದು ಡೀಟೇಲ್ ಆಗಿರೋ ಮಾಹಿತಿ ಇದೆ. ನಾನು ಎಲ್ಲ ತರಕಾರಿ ಗಿಡಗಳನ್ನು ತೋರಿಸಿದ್ದೇನೆ. ಅದು ಈ ಮಳೆಗೂ ಕೂಡ ಎಲ್ಲಿಯೂ ಕೂಡ ಸೊರಗಿಲ್ಲ, ಎಲ್ಲಿಯೂ ಕೂಡ ಹಾಳಾದ ರೀತಿಯಲ್ಲಿಲ್ಲ, ಎಲ್ಲಿಯೂ ಕೂಡ ಗಿಡಗಳು ಡಲ್ಲಾದ ರೀತಿಯಲ್ಲಿಲ್ಲ. ಅದಕ್ಕೆಲ್ಲದಕ್ಕೂ ಕೂಡ ಮೀನಿನ ಗೊಬ್ಬರ ಅತ್ಯಂತ ಉಪಯೋಗ ಆಗಿರ್ತದೆ. ಏನೇನು ರಿಸಲ್ಟ್ ಬರ್ತದೆ ಅದನ್ನೆಲ್ಲ ಪ್ರಯೋಗಗಳನ್ನು ಮಾಡಿದ್ರಿಂದಾಗಿ ಈ ಗೊಬ್ಬರವನ್ನು ನೀವು ಕೈತೋಟ ಮಾಡುವವರು, ತರಕಾರಿ ಕೃಷಿ ಮಾಡುವವರು ಎಲ್ಲರೂ ಕೂಡ ಸ್ವಲ್ಪ ಉಪಯೋಗ ಮಾಡಿ, 1 ಬಾಟ್ಲಿ ತಗೊಂಡು ಉಪಯೋಗ ಮಾಡಿ, ಮತ್ತು ಖಂಡಿತ ನೀವು ತಿಂಗಳು ಅವರು ತಗೊಳ್ತೀರಿ ಅಂತ ಹೇಳ್ತೇನೆ ಸರ್. ಇಷ್ಟು ನಾನು ಆತ್ಮೀಯ ವೀಕ್ಷಕರೇ, ಸಂಪೂರ್ಣ ಸಹಜ ಕೃಷಿ, ಸಂಪೂರ್ಣ ಸಾವಯವ ಕೃಷಿ ಎಂಬ 2 ಯೂಟ್ಯೂಬ್ ಚಾನೆಲ್ಗಳು ಒಂದೇ ಮರದ ಬುಡದಲ್ಲಿ. ಇವತ್ತು ಇಬ್ಬರ ಮಿಲನ, ಇಡೀ ಒಂದು ಕೃಷಿಯ ಬಗ್ಗೆ, ಸಾವಯವ ಕೃಷಿಯ ಬಗ್ಗೆ ಬಹಳ ಅದ್ಭುತವಾದಂತಹ ಮಾಹಿತಿ ಇವತ್ತು ಶಿವಪ್ರಸಾದ್ ಮಲೆಬೆಟ್ಟೂರವರು ಸಂಪೂರ್ಣ ಸಾವಯವ ಕೃಷಿಯವರಿಗೆ ವೀಕ್ಷಕರಿಗೆ ಕೂಡ ಇವತ್ತು ಅವರು ಬಿಚ್ಚಿಟ್ಟಿದ್ದಾರೆ. ಸೊ ಅದ್ಭುತವಾಗಿರುವಂಥ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲಿಗೆ, ಸಂಪೂರ್ಣ ಸಾವಯವ ಕೃಷಿ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ನಿಮಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಕಳೆದ ಒಂದು 3 ತಿಂಗಳ ಹಿಂದೆ ನಾನೊಂದು ಅವರಿಗೆ ಈ ಚಿಕ್ಕ ಕಿರುಕಾಣಿಕೆಯನ್ನು ಕೊಟ್ಟಿದ್ದೆ. ಮೀನಿನ ಮೂಲದ ಸಾವಯವ ಗೊಬ್ಬರ ಮೆರಿನಲ್ ಲಿಕ್ವಿಡ್ ಎಂಬ ಒಂದು ಲಿಕ್ವಿಡ್ 1 ಲೀಟರ್ ಲಿಕ್ವಿಡ್ ಅನ್ನು ಅವರಿಗೆ ಕೊಟ್ಟಿದ್ದೆ. ಅವರು ಅದನ್ನು ಉಪಯೋಗ ಮಾಡಿದ್ದಾರೆ. ಮತ್ತೆ ಇವತ್ತು ಇನ್ನೊಂದು ಲೀಟರನ್ನು ನಾನು ನಮ್ಮ ಒಂದು ನೆನಪಿಗೋಸ್ಕರ ಸಹಜ ಕೃಷಿ, ಸಾವಯವ ಕೃಷಿಗೆ ನೀವು ಇದನ್ನು ಉಪಯೋಗಿಸಿ ಎಂಬಂಥದ್ದು ಮಾತನಾಡುತ್ತಾ, ಮೆರಿನಲ್ ಲಿಕ್ವಿಡ್ನ ಬಗ್ಗೆ ನೀವು ಉಪಯೋಗ ಮಾಡಿದ್ದೀರಿ, ಯಾವ ರೀತಿಯಲ್ಲಿ ಇದರಲ್ಲಿ ಫಲಿತಾಂಶ ಬಂದಿದೆ, ಯಾವ ರೀತಿಯಲ್ಲಿ ನೀವು ರೈತರಿಗೆ ಇದರ ಬಗ್ಗೆ ಸಂದೇಶ ಕೊಡ್ಬೋದು? ಥ್ಯಾಂಕ್ ಯು ಸರ್. ಕಳೆದ 2 ತಿಂಗಳ ಹಿಂದೆ ಇವರು ನನಗೆ ಕೊಟ್ಟಿದ್ದರು. ಬಟ್ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಅನ್ನುವಂಥದ್ದನ್ನು ಇದರಲ್ಲಿ ಹಾಕಿದ್ದಾರೆ. ನಾನು ಯಾವತ್ತೂ ಕೂಡ ಸಾವಯವ ಕೃಷಿಯಲ್ಲಿ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮಾತಾಡೋದಿಲ್ಲ. ಏನು ಅಂತ ಹೇಳಿದ್ರೆ, ನಾನು ನಗಿಡಕ್ಕೆ ಹಾಕ್ತಾನೆ ಒಳ್ಳೇದಾದರೆ ಒಳ್ಳೇದು, ಕರೆಕ್ಟ್, ಇಲ್ಲಾಂದರೆ ಆಗೋದಿಲ್ಲ ಜಯಲ್ರೆ ಅಂತೇಳಿ ಬಿಡೋದಷ್ಟೇ. ಅದು ಅದರಲ್ಲಿ ಅದು ಇದೆಯಾ, ಅದರಲ್ಲಿ ಇದು ಇದೆಯಾ, ಅದರಲ್ಲಿ ಯೂರಿಯಾ ಇದೆಯಾ, ಅದರಲ್ಲಿ NPK ಇದೆಯಾ, ಇದರಲ್ಲಿ ಇದು ಇದೆಯಾ ಅಂತೇಳಿ ಚರ್ಚೆ ಮಾಡಲಿಕ್ಕೆ ಇದು ಕೆಮಿಕಲ್ ಅಲ್ಲ. ಮತ್ತೆ ಅದಕ್ಕೆ ನಮ್ಗೆ ಟೈಮ್ ಇಲ್ಲ. ಹೌದಲ್ವಾ? ನಾವು ಹಾಕ್ಬೇಕು, ನಾವು ನೋಡ್ಬೇಕು ಅಷ್ಟೇ. ಬೂದಿನ ಹಾಕ್ತಿದ್ರು ಜನರು, ಚೆನ್ನಾಗಾಗ್ತಿದ್ರು. ಸುಡುಮಣ್ಣು ಹಾಕ್ತಿದ್ರು, ಚೆನ್ನಾಗಾಗ್ತಿದ್ರು. ಸಗಣಿ ಹಾಕ್ತಿದ್ರು, ಚೆನ್ನಾಗಾಗ್ತದಲ್ವಾ? ಅದನ್ನು ಮತ್ತೆ ಪ್ರಶ್ನೆ ಮಾಡ್ಕೊಂಡು ಕೂರ್ಲಿಕ್ಕಿಲ್ಲ. ಅದರಿಂದಾಗಿ ನಾನು ಕಳೆದ ಬಾರಿ ನನ್ನ ಇಡೀ ಸೆಟಪ್ ಅಲ್ಲಿ ನನ್ನ ಚಾನಲಲ್ಲಿ ಸುಮಾರು ಒಂದು 50 ವಿಡಿಯೋಗಳಿದೆ. ಅದರಲ್ಲಿ ಎಲ್ಲದರಲ್ಲೂ ಕೈತೋಟದ ಬಗ್ಗೆ ಒಂದು ಇದರ ಬಗ್ಗೆ ಹಾಕಿದ್ದೆ. ಆಗ ನಾನು ಇಲ್ಲಿ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಒಂದು ಇಮ್ಯುನಿಟಿ ಪವರ್, ಅಂದ್ರೆ ರೋಗಗಳನ್ನು ಹೇಗೆ ತಡೆಯುವಂಥದ್ದು ಅಂತ. ಅದಕ್ಕೆ ಬೇಕಾಗಿ ನಾನು ಕೈ ಬೇವಿನ ಎಣ್ಣೆ, ಬೇರೆ ಬೇರೆ ಪಿನಾಯಿಲ್ಗಳು, ಸಾವಯವ ಇದೆಲ್ಲ ತಂದು ಇಟ್ಟಿದ್ದೆ. ಆದ್ರೆ ಇಷ್ಟರವರೆಗೆ ಅದನ್ನು ಸ್ಪ್ರೇ ಮಾಡೋ ಅವಕಾಶ ಸಿಗ್ಲಿಲ್ಲ. ಗೊತ್ತಾಯ್ತು ನಿಮ್ಗೆ ಯಾಕೆ ಸ್ಪ್ರೇ ಮಾಡೋ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿದ್ರೆ, ಒಳ್ಳೆ ನ್ಯೂಟ್ರಿಷನ್ ಗಿಡಕ್ಕೆ ಸಿಕ್ಕಿದ್ರೆ ಆ ಗಿಡ ಸಾಲಿಡ್ ಆಗಿರ್ತದೆ. ಈಗ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿ ಇವತ್ತದ್ದು ರಾಂಗ್ ಇದೆ. ಊಟ ಬಲ್ಲವನಿಗೆ ರೋಗ ಇರೋದು, ಕರೆಕ್ಟ್. ಯಾಕೆ ಸಾವಯವ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಇವತ್ತಿನ ಕಾಲಕ್ಕೆ ನಾವು ಅದನ್ನು ಚೇಂಜ್ ಮಾಡ್ಕೋಬೇಕು. ಹೌದಲ್ಲ? ಊಟ ಬಲ್ಲವನ ಅಂತ ಹೇಳಿದ್ರೆ ದಿನ ಕಬಾಬ್ ತಿನ್ನು, ಎಣ್ಣೆ ತಿನ್ನು, ಇನ್ನು ಫ್ರೈ ತಿನ್ನು, ಇನ್ನೊಂದು ತಿನ್ನು ಅಂತ ಹೇಳಿದ್ರೆ ಅವನಿಗೆ ರೋಗವೇ ಗ್ಯಾರಂಟಿ. ಕರೆಕ್ಟ್. ಅಲ್ಲಿ ಹೇಗೆ ಆ ರೀತಿ ಒಳ್ಳೆ ಊಟ ಮಾಡೋರಿಗೆ ಮನುಷ್ಯನಿಗೆ ರೋಗ ಇಲ್ಲ, ಅದೇ ರೀತಿಯಲ್ಲಿ ಒಳ್ಳೆ ನ್ಯೂಟ್ರಿಷನ್ ತಗೊಳ್ಳುವಂಥ ಗಿಡಕ್ಕೆ ರೋಗವನ್ನು ಮಡಿಚುವ ತಾಕತ್ತು ಅದಕ್ಕೆ ಬರ್ತದೆ. ಕರೆಕ್ಟ್. ರೋಗದ ಕೈ ಮೇಲೆ ಕದ್ದು ಬಿಡಲ್ಲ. ಹೌದಲ್ಲ? ಆ ರೀತಿ ರಿಸಲ್ಟ್ ನನಗೆ ಕಾಣ್ತದೆ. ಅದಕ್ಕೋಸ್ಕರ ಇದರಲ್ಲಿಲ್ಲ, ಇವ್ರದ್ದು ಯೂಟ್ಯೂಬ್ ಚಾನಲ್ನಲ್ಲಿ ಇದ್ರದ್ದು ಡೀಟೇಲ್ ಆಗಿರೋ ಮಾಹಿತಿ ಇದೆ. ನಾನು ಎಲ್ಲ ತರಕಾರಿ ಗಿಡಗಳನ್ನು ತೋರಿಸಿದ್ದೇನೆ. ಅದು ಈ ಮಳೆಗೂ ಕೂಡ ಎಲ್ಲಿಯೂ ಕೂಡ ಸೊರಗಿಲ್ಲ, ಎಲ್ಲಿಯೂ ಕೂಡ ಹಾಳಾದ ರೀತಿಯಲ್ಲಿಲ್ಲ, ಎಲ್ಲಿಯೂ ಕೂಡ ಗಿಡಗಳು ಡಲ್ಲಾದ ರೀತಿಯಲ್ಲಿಲ್ಲ. ಅದಕ್ಕೆಲ್ಲದಕ್ಕೂ ಕೂಡ ಮೀನಿನ ಗೊಬ್ಬರ ಅತ್ಯಂತ ಉಪಯೋಗ ಆಗಿರ್ತದೆ. ನೀವು ಕೂಡ ಮನೆಯಲ್ಲಿ ಯಾವುದೋ ಒಬ್ಬ ಮೀನು ಮಾರ್ತಿರ್ತಾರೆ, ಅವ್ರ ಹತ್ರ ವೇಸ್ಟ್ ಮೀನುಗಳ ತಗೊಂಡ್ಬಂದು ಮಾಡ್ಬೋದು. ಅದು ರಾಮಾಯಣ ಕೆಲಸ. ಅದು ಸ್ಮೆಲ್ ಬರೋದು, ಅದು ಸರಿ ಆಯ್ತಾ ಇಲ್ವಾ
ಅಲ್ವಾ ಅಂತ ಕನ್ಫ್ಯೂಸ್ ಆಗೋದು. Correct. ಅದು ಕೆಲವರಿಗೆ ಅದಕ್ಕೆ ಏನೋ ಒಂದು ಮಿಕ್ಸ್ ಮಾಡಿರ್ತಾರೆ, ಹೌದು. ಅದು ಏನೋ ರಿಫ್ಲೆಕ್ಟ್ ಹೊಡಿಯುವಂಥದ್ದು, ಇಂಥದ್ದು ಬೇರೆ ಬೇರೆ ಟೆಕ್ನಿಕಲ್ ಸಮಸ್ಯೆಗಳು ಬರ್ತದೆ. ಹೌದು. ಅದರಿಂದ ಇವ್ರು ರೆಡಿ ಆಗಿರುವಂಥದ್ದನ್ನೇ ಇವರಿಗೆ ಬೇಕಾಗಿರುವಂಥ ಕೆಲಸಗಳನ್ನೆಲ್ಲ ಇದಕ್ಕೆ ಮಾಡಿ ಇದರದಕ್ಕೆ ಏನೇನು ರಿಸಲ್ಟ್ ಬರುತ್ತೆ ಅದನ್ನೆಲ್ಲ ಪ್ರಯೋಗಗಳನ್ನು ಮಾಡಿದ್ರಿಂದಾಗಿ ಈ ಗೊಬ್ಬರವನ್ನು ನೀವು ಕೈತೋಟ ಮಾಡುವವರು, ತರಕಾರಿ ಕೃಷಿ ಮಾಡುವವರು ಎಲ್ಲರೂ ಕೂಡ ಸ್ವಲ್ಪ ಉಪಯೋಗ ಮಾಡಿ, ಒಂದು ಬಾಟ್ಲಿ ತಗೊಂಡು ಉಪಯೋಗ ಮಾಡಿ, ಮತ್ತೆ ಖಂಡಿತ ನೀವು ತಿಂಗಳು ಅವ್ರು ತಗೊಳ್ತೀರಿ ಅಂತ ಹೇಳ್ತೇನೆ ಸರ್. ಇಷ್ಟು ಅದ್ಭುತವಾಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಶಿವಪ್ರಸಾದ್ ಮಲೆಬೆಟ್ಟರು ಅವರು ಹೇಳಿದಂತ ಈ ಸಂದರ್ಭದಲ್ಲಿ ಮೆರಿನಾ ಲಿಕ್ವಿಡ್ ಎಂಬುವಂಥದ್ದು ಬೇರೆ ಏನಿಲ್ಲ, ಅಮಿನೋ ಆಸಿಡ್ ಕಂಟೆಂಟ್ ಜಾಸ್ತಿ ಹೇರಳವಾಗಿರುವಂತಹ ಮೀನಿನ ಮೂಲದ ಒಂದು ಪೇಸ್ಟ್. 1 ಲೀಟರನ್ನು 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಹಾಕುವಂತ ಇದು ಒಂದು ಗೊಬ್ಬರ. ನಿಮ್ಗೆ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಂಬರ್ ಇರುತ್ತೆ, ಸಂಪರ್ಕ ಮಾಡಿ. ಅದರ ಮಾಹಿತಿಯನ್ನು ನಿಮಗೆ ಎಲ್ಲೆಲ್ಲಿ ಸಿಗುತ್ತೆ ಎಂಬಂಥದ್ದು ಮಾಹಿತಿಯನ್ನು ಕೂಡ ಅವರು ಹೇಳ್ತಾರೆ ಎಂಬಂಥದ್ದು ಮಾತನ್ನು ಹೇಳುತ್ತಾ ನಮ್ಮ ಮಾತಿಗೆ ಪೂರ್ಣ ವಿರಾಮ ನೀಡ್ತೇನೆ. ವಂದನೆಗಳು.